ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ TET 2026 ಕುರಿತು ಒಂದು ಲೀಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಸ್ಕ್ರೀನ್ ಮೇಲೆ ಏಪ್ರಿಲ್ನಲ್ಲಿ TET ಪರೀಕ್ಷೆ, ಮಾರ್ಚ್ ಏಪ್ರಿಲ್ನಲ್ಲಿ SSLC PU ಪರೀಕ್ಷೆ ಮುಗಿದ ಕೂಡಲೇ ಮತ್ತೊಂದು TET ಪರೀಕ್ಷೆ ನಡೆಸಲು ಇಲಾಖೆ ನಿರ್ಧರಿಸಿದೆ. ವರ್ಷಕ್ಕೆ 2 TET ಪರೀಕ್ಷೆ ಮಾಡಬೇಕು ಎಂಬುದು ನಿಯಮ. ಕಳೆದ ವರ್ಷ ಮಾತ್ರ ಆನ್ಲೈನ್ ಪರೀಕ್ಷೆ ನಡೆಸುವುದಾಗಿ ಕೊನೆವರೆಗೂ ಕಾದು ಡಿಸೆಂಬರ್ನಲ್ಲಿ ಪರೀಕ್ಷೆ ಆಗಿತ್ತು. ಹಾಗಾಗಿ ಕಳೆದ ಬಾರಿ ಆನ್ಲೈನ್ ಆಧಾರಿತ ಪರೀಕ್ಷೆಗೆ ಪ್ರಯತ್ನ ನಡೆಯಿತು. ಆದರೆ ಕೊಂಚ ಕಷ್ಟವಾದ ಕಾರಣ ಆಫ್ಲೈನ್ ಮೂಲಕವೇ ಪರೀಕ್ಷೆ ನಡೆಸಲಾಯಿತು. ಈ ವರ್ಷವೂ ಆಫ್ಲೈನ್ನಲ್ಲೇ 2 ಪರೀಕ್ಷೆ ನಡೆಸಲಾಗುವುದು. ಪ್ರಶ್ನೆ ಪತ್ರಿಕೆ ಸ್ವರೂಪದಲ್ಲಿ ಕೆಲವು ಬದಲಾವಣೆಗಳು ಮಾಡಲಾಗುವುದು ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಮಾಹಿತಿ ಬರ್ತಾ ಇದೆ ವೀಕ್ಷಕರೇ. ಐ ಥಿಂಕ್ ಮೋಸ್ಟ್ ಪ್ರೊಬಾಬ್ಲಿ ಕರ್ನಾಟಕ TET ಅರ್ಹತಾ ಪರೀಕ್ಷೆ ಇನ್ಮೇಲೆ ವರ್ಷಕ್ಕೆ 2 ಬಾರಿ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್. ಮಾಹಿತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.